ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ಬಂದುಬಿಟ್ಟು ಸಾಯಂಕಾಲಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನಮ್ಮ ಮಾಮ ಅವ್ರು ಸ್ವಲ್ಪ ತರಕಾರಿ ತೊಗೊಂಡು ಬಂದಿದ್ದರು, ಅದನ್ನೆಲ್ಲ ಎತ್ತಿಡ್ತಾ ಇದೆ ಫ್ರಿಜ್ನಲ್ಲಿ ಬಂದುಬಿಟ್ಟು. ಸೊ ಸಂಕ್ರಾಂತಿ ಹಬ್ಬ ಇನ್ನೂ 2 ದಿನ ಇತ್ತಲ್ವ, ಸೊ ಅದಕ್ಕೋಸ್ಕರ ಇಷ್ಟು ತರಕಾರಿ ತಂದಿದ್ರು. ಮತ್ತು ಬೇಕಿರೋದು ನಾಳೆ ತೊಗೊಂಡು ಬರ್ತಾರೆ ಫ್ರೆಂಡ್ಸ್. ಎಲ್ಲ ಸೆಟ್ ಬರ್ತದಲ್ವ, ಸೊ ಅದು ತೊಗೊಂಡು ಬರ್ತಾರೆ ನಮ್ಮ ಮಾಮವರು. ಎಲ್ಲ ಒಂದು ಇಷ್ಟಂತ ಜೋಡಿಸಿಟ್ಟಿರ್ತಾರಲ್ವ. ಸೊ ಇಲ್ಲಿ ಬಂದುಬಿಟ್ಟು ನಮ್ಮ ಮನೆಯವರು ರೇಷನ್ ತೊಗೊಂಡು ಬಂದಿದ್ರು. ಅದೇ ಅಂಗಡಿ ಮಾಲೆಲ್ಲ ತೊಗೊಂಡು ಬಂದಿದ್ರು. ನನ್ನ ಮಗ ಓಡಾಡ್ತಾ ಇದ್ದ, ಅವನು ಅದು ಇದು ಎತ್ಕೊಂಡು ಆ ಕಡೆ ಈ ಕಡೆ ಬಿಸಾಕ್ತಾ ಇದ್ದ, ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಸೊ ಸಂಕ್ರಾಂತಿ ಹಬ್ಬಕ್ಕೆ ಈ ವರ್ಷ ನಮ್ಮ ಅತ್ತೆಯವರು ಇಲ್ಲ, ಸೊ ಅವರು ಊರಿಗೆ ಹೋಗಿದ್ದಾರೆ. ಅವರು ಇನ್ನು 1 ಮಂತ್ ಬರಲ್ಲ ಫ್ರೆಂಡ್ಸ್, 1 ತಿಂಗಳ. ಇಲ್ಲಿ ಬಂದುಬಿಟ್ಟು ನಾನು ಅಡ್ವಾನ್ಸ್ ಸ್ವಲ್ಪ ರೊಟ್ಟಿ ಮಾಡಿಡ್ತಾ ಇದ್ದೆ. ಎಳ್ಳು ಹಚ್ಚಿಬಿಟ್ಟು ಸಜ್ಜಿ ರೊಟ್ಟಿ ಮಾಡಿದೆ ಫ್ರೆಂಡ್ಸ್. ಅಂದರೆ ಇದು ಊಟ ಮಾಡ್ಲಿಕ್ಕಂತ ನೈವೇದ್ಯಕ್ಕೆ ಸ್ವಲ್ಪ ಇಟ್ಟು ತೆಗೆದಿಟ್ಟಿದ್ದೆ ಮೊದಲು. ಸೊ ಅವತ್ತು ಹಬ್ಬದ ದಿನ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಇದು ಮೊದಲೇ ಮಾಡಿಟ್ಟಿದ್ದೆ ಇಷ್ಟು ರೊಟ್ಟಿನ. ಒಂದು 20-30 ರೊಟ್ಟಿ ಮಾಡಿದ್ದೆ ಫ್ರೆಂಡ್ಸ್. ಸೊ ವ್ರತ ಮಾಡ್ತೀವಲ್ವ, ಬೇಕಾಗ್ತಾಯಿದೆ ಅಂತ ಅಂದ್ಬಿಟ್ಟು ಸೊ ರೊಟ್ಟಿ ಮಾಡಿದೆ. ಇಲ್ಲಿ ಬಂದುಬಿಟ್ಟು ಶೇಂಗಾ ಹುರಿತಾ ಇದೆ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಶೇಂಗಾ ತರಿಸಿದ್ದೆ. ಸೊ ರೇಷನ್ ತಂದಿದ್ರಲ್ವ, ಹಂಗಾಗಿ ಶೇಂಗಾ ಹುರಿತಾ ಇದೆ ಹೋಳಿಗೆ ಮಾಡ್ಲಿಕ್ಕಂತ. ಸ್ವಲ್ಪ ಎಳ್ಳು ಮಿಕ್ಸ್ ಮಾಡಿದ್ದೆ ಫ್ರೆಂಡ್ಸ್. ಎಳ್ಳು ಮತ್ತು ಶೇಂಗಾ, ಏಲಕ್ಕಿ ಮತ್ತು ಬೆಲ್ಲ ಎಲ್ಲ ಚೆನ್ನಾಗಿ ಪೌಡ್ರ್ ಮಾಡಿ ಮಿಕ್ಸ್ ಮಾಡಿ ಮತ್ತು ಮಿಕ್ಸಿಗೆ ಹಾಕಿ ಇಟ್ಟೆ ಫ್ರೆಂಡ್ಸ್. ಅದು ಹೋಳಿಗೆ ಮಾಡೋದು ತೋರಿಸ್ಲಿಕ್ಕೆ ಆಗಲಿಲ್ಲ ಫ್ರೆಂಡ್ಸ್, ಯಾಕಂದರೆ ಅವಾಗ ಸ್ವಲ್ಪ ಕರೆಂಟ್ ಹೋಗಿತ್ತು. ಆಮೇಲೆ ನನ್ನ ಫೋನಲ್ಲಿ ಚಾರ್ಜಿಂಗ್ ಇರಲಿಲ್ಲ, ಅದಕ್ಕೋಸ್ಕರ ನಾನು ವೀಡಿಯೋಸ್ ಮಾಡಲಿಕ್ಕಾಗಲಿಲ್ಲ. ಸೊ ರೊಟ್ಟಿ ಮತ್ತು ಹೋಳಿಗೆ ಅವತ್ತು ಒಂದಿನ ಬಿಫೋರ್ ಮಾಡಿಟ್ಟಿದ್ದೆ ಫ್ರೆಂಡ್ಸ್. ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಇದೆ ಫ್ರೆಂಡ್ಸ್, ಮಾರ್ನಿಂಗ್. ಅಂದರೆ ಸೋಮವಾರದ್ದು ಹೋಗಿ ಅಂತಲ್ವ, 2 ದಿನ ಹಬ್ಬ ಇರುತ್ತೆ. ಸೊ ಇದು ಬಂದುಬಿಟ್ಟು ಸಿಂಪಲ್ ರಂಗೋಲಿ ಈ ಥರ ಹಾಕಿದ್ದೆ. ಅದು ಕೊಂತೆಮ್ಮ ಅಂತ ಅಂದ್ಬಿಟ್ಟು ಎಂಡೇದು ಮಾಡ್ತಾರಲ್ವ, ಸೊ ಅದನ್ನು ಮಾಡಿಟ್ಟಿದ್ದೆ. ಫಸ್ಟ್ಲಿ ಪೂಜೆ ಮತ್ತೆಲ್ಲ ಸೋಮವಾರ ಇರೋದ್ರಿಂದ ಪೂಜೆ ಎಲ್ಲ ಮುಗೀತು ಫ್ರೆಂಡ್ಸ್. ಸೊ ಹಂಗೆ ಹುಣ್ಣಿಮೆ ಇತ್ತು ಅಲ್ವಾ ಫ್ರೆಂಡ್ಸ್, ಅದಕ್ಕೋಸ್ಕರ ಪೊಂಗಲ್ ಸ್ವೀಟ್ ಮಾಡಿದ್ದೆ ನೈವೇದ್ಯಕ್ಕೆ ಬಂದುಬಿಟ್ಟು. ಸೊ ನಾಳೆ ದಿನ ರೊಟ್ಟಿ ಮಾಡಿದ್ರಾಯ್ತು ಅಂದ್ಬಿಟ್ಟು ಅಷ್ಟೇ ಮಾಡಿದ್ವಿ. ಸೋಮವಾರ ಬಂದುಬಿಟ್ಟು ನಮ್ಮ ಮನೆಯವರು ಕಾಯಿ ಹೊಡೆದ್ರು. ಸೊ ಫೈನಲಿ ಪೂಜೆ ಎಲ್ಲ ಮುಗೀತು ಫ್ರೆಂಡ್ಸ್. ಎಲ್ಲರಿಗೂ ವರ್ಷದ ಮೊದಲನೇ ಹಬ್ಬ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್. ಎಲ್ರಿಗೂ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ, ಮತ್ತು ಎಳ್ಳು ಬೆಲ್ಲ ತಿಂದು ಚೆನ್ನಾಗಿರಿ, ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತಂತ ಆದಷ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಪ್ಲೇಸ್ ಇದ್ದರೆ ಚೆನ್ನಾಗಿ ಹಾಕ್ಬೋದು. ಸೊ ಪ್ಲೇಸ್ ಇಲ್ಲಲ್ವ, ನೀರು ಬರ್ತಾ ಇರ್ತದೆ, ಅದಕ್ಕೋಸ್ಕರ ಸಣ್ಣದಾಗಿ ಹಾಕಿದ್ದೆ. ಸೊ ಈ ಥರ ಹಾಕಿದ್ದೆ ಸಿಂಪಲ್ಲಾಗಿ. ಫಸ್ಟ್ಲಿಗೆ ರಂಗೋಲೆಲ್ಲ ಬಿಡಿಸಿದ್ದೆ ಫ್ರೆಂಡ್ಸ್. ತುಳಸಿ ಪೂಜೆ ಎಲ್ಲ ಮುಗಿದಿತ್ತು. ಸೊ ಇಲ್ಲಿ ಬಂದುಬಿಟ್ಟು ನಮ್ಮ ಮನೆಯವ್ರು ಮತ್ತು ನಮ್ಮ ಭಾವ ಅವರು ಕಾಯಿಪಲ್ಲೆಲ್ಲ ಕಟ್ ಮಾಡ್ತಾಯಿದ್ರು. ತರಕಾರಿ ಬಂದುಬಿಟ್ಟು ಭರ್ತಾ ಮಾಡ್ಲಿಕ್ಕಂದು. ಸೊ ನಮ್ಮ ಮಾಮ ಅವರು ಮಾರ್ಕೆಟಿಂದ ಎಲ್ಲ ಥರದ್ದು ಕಾಯಿಪಲ್ಲೆ ತರಕಾರಿ ತೊಗೊಂಡು ಬಂದಿದ್ದರು. ಸೊ ನಮ್ಮ ಮನೆಯವ್ರು ಆ ಕಡೆ ಸೈಡ್ ಕೊಬ್ಬರಿ ತುರಿತಾಯಿದ್ರು ಭರ್ತಕ್ಕೆ ಹಾಕ್ಲಿಕ್ಕೆ ಅಂದ್ಬಿಟ್ಟು. ಪ್ರತಿ ವರ್ಷ ನಮ್ಮ ಅತ್ತೆಯವರು ಮಾಡ್ತಿದ್ರು ಫ್ರೆಂಡ್ಸ್ ಭರ್ತಾ ಬಂದುಬಿಟ್ಟು. ಈ ವರ್ಷ ಬಂದು ನಮ್ಮ ಭಾವ ಅವರು ಮಾಡಿದರು. ಸೊ ಕೊನೆಗೆ ನಾನು ಶೇಂಗಾ ಮತ್ತು ಎಳ್ಳು ಪೌಡ್ರು ಚೆನ್ನಾಗಿ ಶೇಂಗಾ ಎಲ್ಲ ಹುರಿದ್ಬಿಟ್ಟು ಪುಡಿ ಮಾಡಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೆ, ನೋಡ್ತಾ ಇರ್ಬೋದು. ಸೊ ದೊಡ್ಡ ಪಾತ್ರೆಯಲ್ಲೇ ಮಾಡಿದ್ರು, ಯಾಕಂದರೆ ಇಲ್ಲಿ ನಮ್ಮ ಏರಿಯಾದಲ್ಲಿ ಸ್ವಲ್ಪ ಹಂಚೋದಿತ್ತು, ಮುಸ್ಲಿಂ ಜನ ಇದ್ದರು. ಸೊ ಹಾಗಾಗಿ ಒಂದು 4-5 ಜನ, ಅದಕ್ಕೋಸ್ಕರ 4-5 ಮನೆಗೆ ಈ ಥರ ಎಲ್ರಿಗೂ ಹಂಚಿದ್ವಿ. ಇದು ಬಂದುಬಿಟ್ಟು ಅಕ್ಕಿ ಅದೇ ಪಾಯಸ ಪೊಂಗಲ್ ಮಾಡಿದೆ, ಭರ್ತಾ ಮತ್ತು ಶೇಂಗಾ ಹೋಳಿಗೆ, ಎಳ್ಳು ಹಚ್ಚಿದ ರೊಟ್ಟಿ, ಸಜ್ಜೆ ರೊಟ್ಟಿ ಎಲ್ಲ ಬಂದುಬಿಟ್ಟು. ಸೊ ಇದು ಹಂಚ್ಲಿಕ್ಕೆ ಅಂತ ಪ್ಲೇಟ್ನಲ್ಲೆಲ್ಲ ಹಾಕಿಟ್ಟಿದೆ ಫ್ರೆಂಡ್ಸ್. ಒಂದು 8 ಮನೆಗೆ ಹಂಗೆ ಹಂಚಿದ್ವಿ. ಸೊ ಅದಕ್ಕೋಸ್ಕರ ಭರ್ತಾ ಬಂದುಬಿಟ್ಟು ಜಾಸ್ತಿನೇ ಮಾಡಿದರು ನಮ್ಮ ಅವರು. ಪ್ರತಿ ವರ್ಷವೂ ಹಾಗೆ ನಮ್ಮ ಅತ್ತೆಯವ್ರು ಬಂದುಬಿಟ್ಟು ಜಾಸ್ತಿನೇ ಮಾಡ್ತಾರೆ ಫ್ರೆಂಡ್ಸ್, ಯಾಕಂದರೆ ಕೊಡೋದಿರ್ತಲ್ವ. ಬರೋದು ವರ್ಷಕ್ಕೊಂದು ಸರಿ ಹಬ್ಬ, ಅದಕ್ಕೋಸ್ಕರ ಕೊಡಬೇಕಾಗುತ್ತಲ್ವ ಫ್ರೆಂಡ್ಸ್. ಕೊಟ್ಟು ತಿನ್ನೋದ್ರಲ್ಲಿ ಇರೋ ಖುಷಿ
ಮತ್ತೆ ಸಿಗಲ್ಲ ಯಾವುದ್ರಲ್ಲ ಅನ್ನಿಸ್ತದೆ ನನ್ನ ಅಭಿಪ್ರಾಯ ಫ್ರೆಂಡ್ಸ್. ಇಲ್ಲಿ ಬಂದುಬಿಟ್ಟು ನಮ್ಮ ಮನೆಯವರು ಮತ್ತು ನನ್ನ ಮಗ ಆಟ ಆಡ್ತಾ ಇದ್ದಾರೆ. ರಾತ್ರಿ ಬಂದುಬಿಟ್ಟು ನೋಡ್ತಾ ಇರ್ಬೋದು. ಅವನಿಗೂ ಹೊಸ ಡ್ರೆಸ್ ಹಾಕಿದ್ದೆ ಫ್ರೆಂಡ್ಸ್, ಸಿಂಪಲ್ದು, ಅಂದರೆ ಸ್ಮೂತ್ ಇರೋದು. ಡೈಲಿ ಮನೇಲಿ ಇರ್ತಾನಲ್ವ, ಎಲ್ಲಿಗೆ ಹೋಗಲ್ಲ ಅಂತ ಅಂದ್ಬಿಟ್ಟು ಹೊಸದೇ ಹಾಕಿದ್ದೆ ಡ್ರೆಸ್, ಸಿಂಪಲ್ ಬಂದುಬಿಟ್ಟು. ಆಟ ಆಡ್ತಾ ಇದ್ರು, ಓಡಾಡ್ತಾ ಇದ್ದೆ ಅವನು. ಅವನಿಗೆ ಒಂದು ವಾರದಿಂದ ಸ್ವಲ್ಪ ಆರಾಮಿರಲಿಲ್ಲ ಫ್ರೆಂಡ್ಸ್, ಸ್ವಲ್ಪ ಜ್ವರ, ಕೋಲ್ಡು, ಅದು ಇದು. ಕೋಲ್ಡ್ ಮತ್ತು ಕೆಮ್ಮೇನಿಲ್ಲ, ಹಂಗೆ ಸ್ವಲ್ಪ ಜ್ವರ ಬರ್ತಾ ಇತ್ತು. ಅದಕ್ಕೋಸ್ಕರ ಅವನಿಗೆ ಸ್ವಲ್ಪ ಜಾಸ್ತಾ ಇದೆ ಫ್ರೆಂಡ್ಸ್. ಅವತ್ತು ಸ್ವಲ್ಪ ಆಟ ಆಡ್ತಾ ಇದ್ದ ಅಪ್ಪನ ಜೋಡಿ. ಪ್ಲೀಸ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಯಾರಾದರೂ ನಮ್ಮ ವಿಡಿಯೋನ ಹಾಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದ್ರನ್ನ ಮರಿಬೇಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ತೆ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್ ಫ್ರೆಂಡ್ಸ್, ಟೇಕ್ ಕೇರ್, ಶುಭರಾತ್ರಿ.